ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಅಂದ್ರೆ ಸಿಲ್ಕ್ ಸಿಟಿ ಅಂಡ್ ಗೋಲ್ಡ್ ಸಿಟಿ ಎರಡು ಇರುವಂತಹ ಕೋಲಾರ್ ಸಿಟಿಗೆ ಹೋಗ್ತಾ ಇದ್ದೀವಿ ನಾವು. ತುಂಬಾ ಬೆಟ್ಟ ಬಂಡೆಗಳು ಮರಗಳು ತುಂಬಾನೇ ಇದೆ. ತುಂಬಾ ನೇಚರು ಸಖತ್ತಾಗಿದೆ. ವರ್ಣನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಮ್ ಕೋಲಾರನ್ನ. ಹೇ 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 ಎಲ್ಲಿ ಕರೆದಿದ್ದು ಪಿಕಾಕು? ನೋಡಿ ಫ್ರೆಂಡ್ಸ್, ನಾವು ಮಂಗ್ಸೂರಿಗೆ ಬಂದಿದ್ರಿ ಕಲ್ಲಂಡೂರ್ಗೆ ಹೋಗೋದಕ್ಕೆ. ನನ್ನ ತಂಗಿ ನೋಡಿ ಮಂಗನ ಥರನೇ ತಿಂತಾವಳೆ, ಕಿತ್ಕೊಂಡು ಇದ್ರವಾಗಿ ಛೀ 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 ಛೀ. ದಾರಿ ಗೊತ್ತಿಲ್ಲದೆ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀರಿ ನಾವೆಲ್ಲ. ದಾರಿ ಗೊತ್ತಿಲ್ಲ, ಅಡ್ರೆಸ್ ಹೇಳ್ತಿದ್ದೀರ ಅದಕ್ಕೆ. ಬಂದ್ಬಿಡ್ತಾರೆ, ಕಾರ್ ಎತ್ಕೊಂಡ್ ಬಂದ್ಬಿಡ್ತಾರೆ, ದಾರಿನೇ ಗೊತ್ತಿಲ್ಲ ಅಷ್ಟೇ. ಹಸು ಸ್ನಾನನೇ ಮಾಡಿಲ್ಲ. ನೊಣಗ್ಲವೇ ಇಷ್ಟೊಂದು ನೊಣಗ್ಲು. ನಮ್ಮ ಓನರ್ ಸ್ನಾನನೇ ಮಾಡಿಸಿಲ್ಲ, ಏನು ಮಾಡೋದು? ಪುಟಿ ಪಾಪ ಹಸಕ ಮೈ ಕಡಿತೈತಂತೆ, ಹೋಗಿ ಕೆರಿಯೋಗ. ಮುझे ಪ್ಯಾರ್ ಹುआ है ಅಂತದು. ಏನ್ ಸೈಕ್ ಮಾಡೋರು ನೋಡು, ಸಕ್ಕದಾಗೈತಲ್ಲ ಎಲ್ಲ. ದಟ್ಸ್ ಅಮೇಸಿಂಗ್ ಮ್ಯಾನ್. ಮುಟ್ಟಲ್ಲ ಮಗ, ಕೇರಳ ಅದು ಬೈಬಾರ್ದು. ನೀರಾಜ್ ತೊಳಿ ಏನೂ ಆಗಲ್ಲ. ಹಾ 680 ಇದಕ್ಕೆ ಮಾತ್ರ. ಮಗನ ಎಲ್ಲ ಮಗಂದೆ ಅಲ್ಲ, ಇರೋದು ಹೇಳ್ಬೇಕು. ಬಾಳೆಂದರೆ ಪ್ರಣಯಾನುಭಾವ, ಕವಿತೆ ಆತ್ಮಾನುಸಂಧಾನ. ನನ್ನೆದೆಯ ಬಾಂಧಳದಿ, ಓ, ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ, ಸ್ವಂತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ, ನನ್ನೊಳಗೆ ಹಾಡಾಗಿ ಹರಿದವಳೆ. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನಾನು ಕೂಡ ಒಂದು ಹಾಡು ಹಾಡೋಣ ಅಂತ ಅಂದ್ಬಿಟ್ಟು ಊಟ ತಿಂದ್ಬಿಟ್ಟು ಬಂದು ಹಾಡು ಹೇಳೋಣ ಅನ್ನೋಷ್ಟರಲ್ಲಿ ಅವರೆಲ್ಲ ಮೈಕೆಲ್ಲ ಪ್ಯಾಕ್ ಮಾಡ್ಬಿಟ್ಟಿದ್ರು. ಊಟ ತಿಂದ್ಬಿಟ್ಟು ಬಂದು ಹಾಡಂತೂ ಹಾಡಕ್ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿದ್ದವ್ರ ಜೊತೆ ಎಲ್ಲ ನಮ್ಮ ಅಕ್ಕ ತಂಗಿಯರು ಎಲ್ಲ ಸೊಸೆಗಳು ಎಲ್ಲಾರ ಜೊತೆ ನಾನು ರೀಲ್ಸ್ ಒಂದೆರಡು ಮಾಡಿದ್ವಿ.
ಅದಾದ್ಮೇಲೆ ಸೀದಾ ಮನೆ ಕಡೆ ಹೊರಡೋದಕ್ಕೆ ಬಂದ್ವಿ. ದಾರಿಲಿ ಯಾರು ಬಿಡ್ಲೇ ಇಲ್ಲ ಸಾಮಾನ್ಯವಾಗಿ. ನಾವು ಬರೋ ದಾರಿನಲ್ಲಿ ಏನೋ ಮೆರವಣಿಗೆ ಏನಿದೆ ಅಂತ ಅನ್ಕೊಂಡು ಎಲ್ಲ ಜೋಶಲ್ಲಿ ಬಂದ್ವಿ. ಅಲ್ಲಿ ನೋಡಿದ್ರೆ ಪಾಪ ಯಾರೋ ತೀರ್ಕೊಂಡಿದ್ರು, ಅದಕ್ಕೆ ಅಲ್ಲಿಗೆ ಹೊಡಿತಾ ಇದ್ದಿದ್ದು, ನಮ್ಗೆ ಗೊತ್ತಾಗ್ಲೇ ಇಲ್ಲ. ಮುಗಿಸ್ಕೊಂಡು ಬರೋಷ್ಟರಲ್ಲಿ ಫುಲ್ಲು ಮಳೆ. ಹೀಗಿತ್ತು ಬರೋಕ್ ಮಳೆ ಬೇರೆ ಸರಿಯಾಗಿ ಹೊಡಿತು. ಮನೆಗೆ ಬಂದು ಸೇರ್ಕೊಂಡ್ವಿ ಸಂಜೆ 5 ಗಂಟೆ ಒಳಗಡೆ. ಮಾತ್ರ ನೋಡು ಸರಿಯಾಗಿದೆ ಎಲ್ಲ ನೆಂದೋದು. ಅಯ್ಯಪ್ಪ ನೆಂದೋದ್ನು.